ಮೈಸೂರಿನ ವಸ್ತು ಪ್ರದರ್ಶನಾಲಯದಲ್ಲಿ ರಾಜ್ಯ ಮಹಿಳಾ ಆಯೋಗದ ಮಳಿಗೆಯನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿಯವರು ಉದ್ಘಾಟಿಸಿದರು. ಮಳಿಗೆಯಲ್ಲಿ ಮಹಿಳೆಯರ ಹಕ್ಕುಗಳು ಹಾಗೂ ಕಾನೂನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಸ್ತಬ್ಧ ಚಿತ್ರಗಳ ರೂಪದಲ್ಲಿ ಹಾಗೂ ಗೊಂಬೆಗಳ ವಿನ್ಯಾಸದಲ್ಲಿ ಆಕರ್ಷಕವಾಗಿ ಪ್ರದರ್ಶಿಸಲಾಗಿತ್ತು. ಈ ಕಾನೂನು ಗೊಂಬೆಗಳು ಮಹಿಳೆಯರ ಸಬಲೀಕರಣ ಮತ್ತು ಹಕ್ಕು ರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸಿದ್ಧಪಡಿಸಲ್ಪಟ್ಟವು. ಉದ್ಘಾಟನೆಯ ನಂತರ ಗೊಂಬೆ ಪ್ರದರ್ಶನ ವೀಕ್ಷಿಸಿದ ನಾಗಲಕ್ಷ್ಮಿ ಚೌಧರಿಯವರು ಮಾತನಾಡಿ, ಮಹಿಳೆಯರು ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಹೊಂದಿ ಧೈರ್ಯದಿಂದ ಮುಂದುವರಿಯಬೇಕು, ಕಾನೂನು ಎಲ್ಲರಿಗೂ ಸಮಾನವಾಗಿ ನಿಲುಕಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಮೈಸೂರು ಗೋಲ್ಡನ್ ಸಿಟಿ ವತಿಯಿಂದ ಆಟೋ ಚಾಲಕರಾದ ರಂಗಸ್ವಾಮಿ ಅವರಿಗೆ ವಾಕರ್ ಅನ್ನು ನೀಡುವ ಮೂಲಕ ಮಾನವೀಯ ಸೇವಾ ಕಾರ್ಯವು ನೆರವೇರಿಸಲಾಯಿತು. ಈ ಕಾರ್ಯಕ್ರಮವನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಪ್ರಮೀಳಾ, ಕಾರ್ಯದರ್ಶಿ ಲಯನ್ ಗೋಲ್ಡ್ ಸುರೇಶ್ ಹಾಗೂ ಹಲವು ಗಣ್ಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ಅರ್ಥ ಆಗೋಗೆ ಗೊಂಬೆಗಳನ್ನು ಮಾಡಿ, ಅಂದರೆ ನಮ್ಮ ಈ ಮೈಸೂರು ಸುತ್ತಮುತ್ತ ಎಲ್ಲ ಹಳ್ಳಿ ಜನ ಎಲ್ಲ ಬರ್ತಾರೆ, ಅದು ಎಲ್ಲರಿಗೂ ಅರ್ಥ ಆಗಬೇಕು. ಬರೀ ಓದಿರೋರಿಗಷ್ಟೇ ಅರ್ಥ ಆಗಬೇಕು, ಓದಿರೋರಿಗೂ ಸಹ ಕೆಲವೊಂದು ಕಾನೂನು ಪದಗಳು ಅರ್ಥ ಆಗೋದಿಲ್ಲ. ಹಾಗಾಗಿ ಗೊಂಬೆಗಳನ್ನು ಮಾಡಿ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಈ ಸಲ ಮಹಿಳಾ ಆಯೋಗದ ಒಂದು ಎಕ್ಸಿಬಿಷನ್ ಭಾಳ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ. ಅದು ನನಗೆ ಸಂತೋಷ ಆಯಿತು. ಎರಡನೇದು, ನಾನು ಲಾಸ್ಟ್ ಟೈಮ್ ಬಂದಾಗ ಕಂಪ್ಲೇಂಟ್ಸ್ ತೊಗೊಂಡು ಬಂದಿರೋರು ಇರಲಿಲ್ಲ. ಈ ಸಲ ನನ್ನ ಎಂಟ್ರೆನ್ಸಿಂದ ಎಲ್ಲರಿಗೂ ನಾನು ಬರ್ತೀನಿ ಅನ್ನೋ ಒಂದು ಸಂದೇಶ ಇವತ್ತು ಎಷ್ಟು ಜನ ಮಹಿಳೆಯರು, ಎಷ್ಟು ಜನ ಹೆಣ್ಮಕ್ಳು ಅವ್ರಿಗೆ ಆಗ್ತಾ ಇರುವಂಥ ದೌರ್ಜನ್ಯಗಳು. ನಾನೀಗ ಬಂದು ಉದ್ಘಾಟನೆಗಿಂತ 10 ಜನರ ಮಹಿಳೆಯರ ಸಮಸ್ಯೆಗಳನ್ನು ಸಾಲ್ವ್ ಮಾಡಿದ್ದು ನನಗೆ ತುಂಬ ಖುಷಿ ತಂದಿದೆ. ಇವತ್ತು ಯಾಕೆ ಈ ಥರವೆಲ್ಲ ಜಾಸ್ತಿ ಆಗ್ತಾಯಿದೆ ಅಂದರೆ ಈ ಮದ್ಯವ್ಯಸನ, ಈ ಆಲ್ಕೋಹಾಲ್, ಡ್ರಿಂಕ್ಸು, ಡ್ರಗ್ಸು, ಆಮೇಲೆ ಈಸಿಯಾಗಿ ಆ ಪಂಚರ್ಗೆ ಹಾಕ್ತಾರಲ್ಲ, ಏನಿದು ಸೊಲ್ಯೂಷನ್ ಅಂತಾರೆ. ಇವಾಗ ನಾನು ಈಗ 51 ವರ್ಷ ಇತ್ತೀಚೆಗೆ ನಾವೆಲ್ಲ ಕೇಳ್ತಾ ಇರೋದು ಸೊಲ್ಯೂಷನ್ ಅಂದರೆ ಈಸಿಯಾಗಿ ಅವೈಲೇಬಲು, ಯಾವುದು ಕಡಿಮೆ ದುಡ್ಡಿಗೆ ಸಿಗುತ್ತೆ, ನಶ ಅಷ್ಟೇ. ಆ ನಶದಲ್ಲಿ ಏನು ಮಾಡ್ತೀವಿ ಅನ್ನೋದು ಇವರಿಗೆ ಗೊತ್ತಿರಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಥರ ಒಂದು ಮನಸ್ಥಿತಿ ಬದಲಾವಣೆ ಆಗೋ ಒಂದು ಕಡೆ ಸರ್ಕಾರ ಸಹ ಮುನ್ನೆಚ್ಚರಿಕೆ ವಹಿಸಬೇಕು. ಫಸ್ಟು ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಅಂದರೆ ಏನು ಕಾನೂನು ಮಾಡಬೇಕು, ಪೊಲೀಸ್ ಇರುತ್ತೆ, CCTV ಹಾಕ್ತೀವಿ, ಅದಷ್ಟೇ ಅಲ್ಲ, ಇವತ್ತು ಮಕ್ಕಳು ಆ ಥರ ಒಂದು ಎಡಿಕ್ಷನ್ಗೆ ಹೋದರೆ ಎಷ್ಟೆಲ್ಲ ಸಮಾಜದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದರ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಸಹ ಮುಂದಾಗಬೇಕಾಗಿದೆ, ಅರಿವನ್ನು ಮೂಡಿಸೋದು. ಈ ಥರ ಮಾರಾಟ ಮಾಡ್ತಾ ಇರುವಂಥದ್ದು ಎಲ್ಲ ಕಡೆ ಈಸಿಯಾಗಿ ಬುಕ್ ಸ್ಟಾಲ್ಸಲ್ಲೆಲ್ಲ ಸಿಗುತ್ತೆ ಅಂತ ನಾನು ಕೇಳ್ಪಟ್ಟೆ, ತಗೊಳ್ತಾರೆ. ಸೊ ಅವರಿಗೆ ಆ ಮತ್ತಿನಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ಸಹ ಗೊತ್ತಿರಲ್ಲ. ಎಷ್ಟೋ ಸಲ ಎಲ್ಲ ರಕ್ಷಣೆ ಇದ್ದೂ ಇಂಥ ಆಗತ್ತೆ ಅಂದಾಗ ಸಮಾಜದಲ್ಲಿರುವಂಥ ಆ ಕೆಟ್ಟ ಮನಸ್ಥಿತಿನೂ ಬದಲಾಗಬೇಕು ಅನ್ನೋ